ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾರ್ಚ್ ಮಕರ ರಾಶಿ ಭವಿಷ್ಯವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಗಳ ಚಲನೆಗಳು ಒಂದಲ್ಲ ಒಂದು ರೀತಿಯ ಪ್ರಭಾವವನ್ನು ಬೀರುತ್ತವೆ ಸ್ನೇಹಿತರೆ. ವಿಶೇಷವಾಗಿ ಈ 2026ರ ಮಾರ್ಚ್ ತಿಂಗಳ ಕೊನೆಯ ಹಂತದಲ್ಲಿ ಮಕರ ರಾಶಿಯವರಿಗೆ ಒಂದು ಬಹುದೊಡ್ಡ ತಿರುವು ಎಂದರೆ ತಪ್ಪಾಗಲಾರದು. ಯಾಕೆಂದರೆ ಈ ತಿಂಗಳಲ್ಲಿ ನಡೆಯುವ ಗ್ರಹಗಳ ಸಂಚಾರ ಮತ್ತು ದೃಷ್ಟಿ ಸಾಮಾನ್ಯವಾದುದಲ್ಲ. ಈ ಮಾಸದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ? ಉದ್ಯೋಗದಲ್ಲಿ ಎಂತಹ ಬದಲಾವಣೆಗಳಾಗಬಹುದು? ವ್ಯಾಪಾರಸ್ಥರಿಗೆ ಲಾಭವಿದೆಯೇ? ವಿದ್ಯಾರ್ಥಿಗಳಿಗೆ ಭವಿಷ್ಯವೇನು? ಹಾಗೂ ನಿಮ್ಮ ಪ್ರೇಮ ಜೀವನ ಮತ್ತು ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಹೇಗಿದೆ ಎಂಬುದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಈ ತಿಂಗಳ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಕೂಡ ತಿಳಿಸಿಕೊಡಲಿದ್ದೇನೆ ಸ್ನೇಹಿತರೆ. ಬನ್ನಿ, ಇಂದಿನ ವಿಶ್ಲೇಷಣೆಯನ್ನು ಆರಂಭಿಸೋಣ. ಯಾವುದೇ ಒಂದು ರಾಶಿಯ ಭವಿಷ್ಯವನ್ನು ನಿಖರವಾಗಿ ಹೇಳಬೇಕೆಂದರೆ ಮೊದಲು ಆ ತಿಂಗಳ ಗ್ರಹಗತಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿದ್ದೀವಿ. ಅಂದರೆ 24ನೇ ತಾರೀಕಿಂದು 2026 ಮಾಸದ ಆರಂಭದಲ್ಲಿಯೇ ನಿಮ್ಮ ರಾಶಿಯಾಧಿಪತಿಯಾದ ಶನಿಯು ದ್ವಿತೀಯ ಸ್ಥಾನದಲ್ಲಿ, ಎಂದರೆ 2ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಮಕರ ರಾಶಿಯವರಿಗೆ 7ನೇ ಶನಿಯ ಅಂತಿಮ ಘಟ್ಟದ ಪ್ರಭಾವವನ್ನು ಸೂಚಿಸುತ್ತದೆ. ದ್ವಿತೀಯ ಸ್ಥಾನವು ಧನ, ಕುಟುಂಬ ಮತ್ತು ವಾಕ್ಸ್ಥಾನವನ್ನು, ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ 6ನೇ ಮನೆಯಾದ ಷಷ್ಠಮ ಸ್ಥಾನದಲ್ಲಿ ನೆಲೆಸಿದ್ದಾನೆ. 6ನೇ ಮನೆ ಎಂದರೆ ರೋಗ, ಋಣ ಮತ್ತು ಶತ್ರುಸ್ಥಾನ. ಆದರೆ ನಿಮ್ಮ ಪರಾಕ್ರಮ ಸ್ಥಾನವಾದ 3ನೇ ಮನೆಯಲ್ಲಿ ನೆಲೆಸಿರುವ ಕೇತುವು ನಿಮಗೆ ಅಪ್ರತಿಮ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನು ನೀಡಲಿದ್ದಾನೆ. ಇನ್ನು ರಾಹು 9ನೇ ಮನೆಯಾದ ಭಾಗ್ಯಸ್ಥಾನದಲ್ಲಿ ಕುಳಿತಿರುವುದು ಮಿಶ್ರ ಫಲಗಳನ್ನು ನೀಡುತ್ತದೆ. ಸೂರ್ಯ, ಬುಧ ಮತ್ತು ಶುಕ್ರರ ಸಂಚಾರವೂ ಕೂಡ ನಿಮ್ಮ ಜೀವನದಲ್ಲಿ ಹಲವು ಅನಿರೀಕ್ಷಿತ ಬದಲಾವಣೆಗಳನ್ನು ತರಲಿದೆ. ಈ ಎಲ್ಲ ಗ್ರಹಗಳ ಸ್ಥಾನ ಪಲ್ಲಟಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಮ್ಯಾಜಿಕ್ ಮಾಡಲಿವೆ ಎಂಬುದನ್ನು ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಎಲ್ಲರೂ ಕಾಯುತ್ತಿರುವ ವಿಚಾರ ಆರ್ಥಿಕ ಸ್ಥಿತಿ. ಮಕರ ರಾಶಿಯವರೇ, ಈ ಮಾಸ ಕೊನೆಯ ವಾರದಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲವನ್ನು ತಂದುಕೊಡಲಿದೆ. ದುಡ್ಡು ಖಂಡಿತವಾಗಿಯೂ ನಿಮ್ಮ ಕೈ ಸೇರುತ್ತದೆ, ಆದರೆ ಅಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ದ್ವಿತೀಯ ಸ್ಥಾನದಲ್ಲಿರುವ ಶನಿಯು ನಿಮ್ಮ ಆದಾಯದ ಮೂಲಗಳನ್ನು ಸ್ಥಿರಗೊಳಿಸುತ್ತಾರೆ, ಆದರೆ ಉಳಿತಾಯದ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆ ವಹಿಸಬೇಕು. 6ನೇ ಮನೆಯಲ್ಲಿರುವ ಗುರುವಿನ ಪ್ರಭಾವದಿಂದ ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ. ಇದು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಕುಟುಂಬದ ಆಗುಹೋಗುಗಳು ಅಥವಾ ಶುಭ ಕಾರ್ಯಗಳಿಗಾಗಿ ದೊಡ್ಡ ಮಟ್ಟದ ಹಣವನ್ನು ವ್ಯಯಿಸುವ ಪರಿಸ್ಥಿತಿ ಎದುರಾಗಬಹುದು. ಈ ತಿಂಗಳು ನೀವು ಮಾಡುವ ಯಾವುದೇ ಹೂಡಿಕೆಗಳು, ಅದು ಷೇರು ಮಾರುಕಟ್ಟೆ ಆಗಿರಬಹುದು, ಮ್ಯೂಚುವಲ್ ಫಂಡ್ ಆಗಿರಬಹುದು ಅಥವಾ ಚಿನ್ನದ ಮೇಲಿನ ಹೂಡಿಕೆ ಆಗಿರಬಹುದು, ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಯಾರನ್ನ ನಂಬಿ ಬೃಹತ್ ಮೊತ್ತವನ್ನು ಹೂಡಿಕೆ ಮಾಡದಿರಿ. ಹಣ ಬರುತ್ತಿದೆ ಎಂದು ಮನಬಂದಂತೆ ಖರ್ಚು ಮಾಡದೆ ಸರಿಯಾದ ಆರ್ಥಿಕ ತಜ್ಞರ ಸಲಹೆ ಪಡೆದು ಸೂಕ್ತ ಯೋಜನೆಯೊಂದಿಗೆ ಮುಂದುವರಿಯುವುದನ್ನು ಕಲಿಯಿರಿ. ನಿಮ್ಮ ಈ ಪ್ಲಾನಿಂಗ್ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸುತ್ತದೆ ಸ್ನೇಹಿತರೆ. ಇನ್ನು ಉದ್ಯೋಗಸ್ಥರ ವಿಚಾರಕ್ಕೆ ಬರುವುದಾದರೆ, ಈ ತಿಂಗಳು ನಿಮಗೆ ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮದ ಬೇಡಿಕೆಯನ್ನು ಇಡುತ್ತದೆ. ಯಾರು ಹೊಸ ಕೆಲಸಕ್ಕಾಗಿ ಬಹಳ ದಿನಗಳಿಂದ ಹುಡುಕಾಡುತ್ತಿದ್ದಾರೋ ಅವರಿಗೆ ಈ ತಿಂಗಳು ಸಕಾರಾತ್ಮಕವಾದ ಸುದ್ದಿಯನ್ನು ತರಲಿದೆ. ಆದರೆ ದ್ವಿತೀಯದಲ್ಲಿರುವ ಶನಿಯು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳ ಮೇಲೆ ಹಿಡಿತವಿರಬೇಕು ಎಂಬುದನ್ನು ಸೂಚಿಸುತ್ತಾನೆ. ನಿಮ್ಮ ಮೇಲಧಿಕಾರಿಗಳೊಂದಿಗೆ ವಿನಾಕಾರಣ ವಾಗ್ವಾದಕ್ಕಿಳಿಯಬೇಡಿ. ವಿಶೇಷವಾಗಿ ಐಟಿ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಈ ತಿಂಗಳು ಕೆಲಸದ ಒತ್ತಡ ಕೊಂಚ ಹೆಚ್ಚಿರಬಹುದು. ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಅದು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಒಂದು ಉತ್ತಮ ಅವಕಾಶವಾಗಿರುತ್ತದೆ. ಹಾಗೆಯೇ ಸರ್ಕಾರಿ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ನಿರುದ್ಯೋಗಿಗಳಿಗಂತೂ
3ನೇ ಮನೆಯಲ್ಲಿರುವ ಕೇತು ಇಂಟರ್ವ್ಯೂಗಳಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ನೀಡುತ್ತಾನೆ. ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ. ಮಾಸದ ದ್ವಿತೀಯಾರ್ಧದಲ್ಲಿ ಆಫೀಸ್ನಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ದೊರೆಯುವ ಲಕ್ಷಣಗಳು ಗೋಚರಿಸುತ್ತವೆ. ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಸವಾಲು ಮತ್ತು ಲಾಭ ಎರಡನ್ನೂ ತರಲಿದೆ. ನೀವು ಏನೇ ವ್ಯಾಪಾರ ಮಾಡುತ್ತಿದ್ದರೂ ಅದರಲ್ಲಿ ಕಣ್ಣಿಗೆ ಕಾಣುವಂತಹ ಪ್ರಗತಿಯನ್ನು ನೀವು ಕಾಣಬಹುದು. ಆದರೆ ಅದಕ್ಕಾಗಿ ನೀವು ಹಗಲಿರುಳು ಶ್ರಮಿಸಬೇಕಾಗುತ್ತದೆ. ದ್ವಿತೀಯ ಶನಿಯ ಪ್ರಭಾವದಿಂದ ಹಣಕಾಸಿನ ವಹಿವಾಟಿನಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯ ಬಹಳ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾದ ಸಮಯ. ನಿಮ್ಮ ಪಾರ್ಟ್ನರ್ ಜೊತೆಗಿನ ಆರ್ಥಿಕ ವಿಚಾರಗಳನ್ನು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳುವುದು ಒಳಿತು ಸ್ನೇಹಿತರೆ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಚಾರವಿದೆ. ವ್ಯಾಪಾರದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ಹೊಸ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ನಿಮ್ಮ ಲಾಭದ ಪ್ರಮಾಣವನ್ನು ಸ್ವಲ್ಪ ತಗ್ಗಿಸಬಹುದು. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಈ ತಿಂಗಳು ಗ್ರಾಹಕರನ್ನು ಆಕರ್ಷಿಸಲು ಹೊಸ ತಂತ್ರಗಳನ್ನು ಬಳಸಬೇಕಾಗುತ್ತದೆ. ಶ್ರಮೆಗೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ, ಆದರೆ ತಾಳ್ಮೆ ಅತ್ಯಗತ್ಯ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಈ ತಿಂಗಳು ಏಕಾಗ್ರತೆಯ ಕೊರತೆ ಕಾಡಬಹುದು. ಭಾಗ್ಯಸ್ಥಾನದಲ್ಲಿರುವ ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ವಿದ್ಯಾಭ್ಯಾಸದ ವಾತಾವರಣದಲ್ಲಿ ಸ್ವಲ್ಪ ಗೊಂದಲಮಯ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಮನಸ್ಸಿನಲ್ಲಿ ಅನಾವಶ್ಯಕ ವಿಚಾರಗಳು ಅಥವಾ ಭವಿಷ್ಯದ ಬಗ್ಗೆ ಅತಿಯಾದ ಆತಂಕ ಕಾಡಬಹುದು. ಆದ್ದರಿಂದ ಈ ತಿಂಗಳು ನಿಮ್ಮ ಗಮನ ಓದಿನಿಂದ ವಿಚಲಿತಗೊಳ್ಳುವ ಸಾಧ್ಯತೆಗಳು ಬಹಳ ಹೆಚ್ಚಿವೆ. ಮೊಬೈಲ್ ಫೋನ್, ಸೋಷಿಯಲ್ ಮೀಡಿಯಾ ನಿಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಬಹುದು. ಪುಸ್ತಕ ಹಿಡಿದು ಕುಳಿತರೂ ಮನಸ್ಸು ಎಲ್ಲೆಲ್ಲೋ ಅಲೆಯುತ್ತಿರುತ್ತದೆ. ಹಾಗಾಗಿ ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಈ ತಿಂಗಳ ಅತಿ ದೊಡ್ಡ ಸವಾಲು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳು ಇತರರಿಗಿಂತ 10 ಪಟ್ಟು ಹೆಚ್ಚು ಶ್ರಮ ಹಾಕಲೇಬೇಕಾಗುತ್ತದೆ. ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಯಶಸ್ಸು ಒಲಿಯುತ್ತದೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ದಾಖಲೆಗಳ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗಬಹುದು. ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಪ್ರತಿದಿನ ಬೆಳಗ್ಗೆ ಎದ್ದು ಧ್ಯಾನ ಮಾಡಿ. ಗಣಪತಿ, ಅಥರ್ವ ಶೀರ್ಷ ಅಥವಾ ಸರಸ್ವತಿ ಮಂತ್ರವನ್ನು ಪಠಿಸುವ ಅಭ್ಯಾಸ ಮಾಡಿಕೊಳ್ಳಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ಮಕರ ರಾಶಿಯವರ ಲೈಫ್ ಅಥವಾ ಪ್ರೇಮ ಜೀವನದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಪ್ರೀತಿಯ ವಿಚಾರದಲ್ಲಿ ಈ ತಿಂಗಳು ನೀವು ಬಹಳ ಸಂಯಮದಿಂದ ವರ್ತಿಸಬೇಕು. ಪಂಚಮಾಧಿಪತಿ ಶುಕ್ರನ ಸಂಚಾರವು ಪ್ರಣಯದ ಭಾವನೆಗಳನ್ನು ಹೆಚ್ಚಿಸಿದರೂ ವಾಕ್ಸ್ಥಾನದಲ್ಲಿರುವ ಶನಿಯ ಪ್ರಭಾವದಿಂದ ನಿಮ್ಮ ಒಂದು ಸಣ್ಣ ಕಠೋರ ಮಾತು ನಿಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ನೀವು ಆಪ್ತವಾದ ಕ್ಷಣಗಳನ್ನು ಕಳೆಯಲು ಬಯಸಿದರೂ ಕೆಲಸದ ಒತ್ತಡ ಅಥವಾ ಕೌಟುಂಬಿಕ ಜವಾಬ್ದಾರಿಗಳು ಅದಕ್ಕೆ ಅಡ್ಡಿಯಾಗಬಹುದು. ನಿಮ್ಮ ಪ್ರಸ್ತುತ ಸಂಬಂಧ ಚೆನ್ನಾಗಿದ್ದರೂ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ದೊಡ್ಡ ಜಗಳಕ್ಕೆ ಕಾರಣವಾಗದಂತೆ ಎಚ್ಚರ ವಹಿಸಿ. ನಿಮ್ಮ ಸಂಗಾತಿಯ ಮೇಲೆ ಅನವಶ್ಯಕವಾಗಿ ಅನುಮಾನ ಪಡುವ ಆಲೋಚನೆ ಬಂದರೆ ಅದನ್ನು ತಕ್ಷಣ ಕೈಬಿಡಿ. ಪ್ರೇಮ ಸಂಬಂಧದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ನೀವು ಮಾನಸಿಕವಾಗಿ ಸಿದ್ಧರಿರಬೇಕು. ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ. ಅವರ ಭಾವನೆಗಳಿಗೆ ಬೆಲೆ ಕೊಡಿ. ಎಷ್ಟೇ ಕೋಪ ಬಂದರೂ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣವಿರಲಿ. ಹೀಗಿದ್ದಾಗ ಮಾತ್ರ ನಿಮ್ಮ ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಕುಟುಂಬ ಜೀವನದ ದೃಷ್ಟಿಯಿಂದ ಈ ಮಾಸ ಕೆಲವು ಜವಾಬ್ದಾರಿಗಳನ್ನು ಹೆಗಲೇರಿಸುತ್ತದೆ. 2ನೇ ಮನೆಯಲ್ಲಿರುವ ಶನಿಯು ಕೌಟುಂಬಿಕ ವಿಚಾರಗಳಲ್ಲಿ ನಿಮ್ಮನ್ನು ಹೆಚ್ಚು ತೊಡಗಿಸಿಕೊಳ್ಳುವಂತೆ ಮಾಡುತ್ತಾನೆ. ಮನೆಯಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳು, ಆಸ್ತಿ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ಮನೆಯ ಹಿರಿಯರ, ವಿಶೇಷವಾಗಿ ತಂದೆಯವರ ಆರೋಗ್ಯದ ಬಗ್ಗೆ ಈ ತಿಂಗಳು ನೀವು ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಲೇಬೇಕು. ಕೀಲು ನೋವು, ನರಗಳ ದೌರ್ಬಲ್ಯದಂತಹ ಸಮಸ್ಯೆಗಳು ಅವರನ್ನು ಬಾಧಿಸಬಹುದು. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಏನಾದರೂ ವ್ಯಾಜ್ಯಗಳಿದ್ದರೆ ಅವುಗಳನ್ನು ಬಗೆಹರಿಸಲು ಈ ತಿಂಗಳು ಉತ್ತಮ ಸಮಯವಲ್ಲ. ಸ್ವಲ್ಪ ಮುಂದೂಡುವುದು ಒಳಿತು. ಇನ್ನು ವಿವಾಹಿತರ ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ, ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಇದ್ದರೂ ಕೌಟುಂಬಿಕ ಖರ್ಚುಗಳ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಆದಾಗಿಯೂ ಪರಸ್ಪರ ಅರ್ಥ ಮಾಡಿಕೊಂಡು ಹೆಜ್ಜೆ ಇಟ್ಟರೆ ನಿಮ್ಮ ದಾಂಪತ್ಯ ಜೀವನವು ಅತ್ಯಂತ ದೃಢವಾಗಿ ಮುಂದುವರಿಯುತ್ತದೆ. ಸ್ನೇಹಿತರೆ, ದುಡ್ಡು, ಪ್ರೀತಿ ಎಲ್ಲವೂ ಇದ್ದು ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಈ ತಿಂಗಳು ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆ ಅಗತ್ಯವಿದೆ. ಷಷ್ಠಮ ಸ್ಥಾನದಲ್ಲಿ ಗುರುವಿರುವುದರಿಂದ ಮತ್ತು 7ನೇ ಶನಿಯ ಪ್ರಭಾವವಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವ ಲಕ್ಷಣಗಳಿವೆ. ಅದರಲ್ಲೂ ವಿಶೇಷವಾಗಿ ಮಾರ್ಚ್ ಮೊದಲಾರ್ಧದಲ್ಲಿ ಗ್ಯಾಸ್ಟ್ರಿಕ್, ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹಲ್ಲಿನ ನೋವಿನಂಥ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ವಾಹನ ಚಲಾಯಿಸುವಾಗ ಅತಿ ಹೆಚ್ಚಿನ ಎಚ್ಚರಿಕೆಯ ಅಗತ್ಯ. ಸಣ್ಣ ಪುಟ್ಟ ಪೆಟ್ಟು ಬೀಳುವ ಸಂಭವವಿದೆ. ಆದ್ದರಿಂದ ಹೊರಗಿನ ಜಂಕ್ ಫುಡ್, ಮಸಾಲೆಯುಕ್ತ ಆಹಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ. ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೂ ತಕ್ಷಣ ವೈದ್ಯರನ್ನು ಭೇಟಿಯಾಗಿ. ಸ್ನೇಹಿತರೆ,
ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಬೆಲೆ ತೆರಬೇಕಾದೀತು. ಪ್ರತಿದಿನ ಕನಿಷ್ಠ 30 ನಿಮಿಷ ವಾಕಿಂಗ್, ಯೋಗ ಅಥವಾ ಪ್ರಾಣಾಯಾಮ ಮಾಡುವುದನ್ನು ನಿಮ್ಮ ಜೀವನ ಶೈಲಿಯನ್ನಾಗಿ ಅಳವಡಿಸಿಕೊಳ್ಳಿ. ಮಾರ್ಚ್ ದ್ವಿತೀಯಾರ್ಧದ ನಂತರ ನಿಮ್ಮ ಆರೋಗ್ಯದಲ್ಲಿ ನಿಧಾನವಾಗಿ ಚೇತರಿಕೆ ಕಂಡುಬರುತ್ತದೆ. ಒಟ್ಟಾರೆಯಾಗಿ ನೋಡಿದಾಗ ಮಾರ್ಚ್ ತಿಂಗಳು ಮಕರ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಫಲವನ್ನು ನೀಡುವ, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ತಿಂಗಳಾಗಿದೆ. ಆರ್ಥಿಕವಾಗಿ ಹಣ ಬಂದರೂ ಖರ್ಚಿನ ಬಗ್ಗೆ ನಿಗಾ ಇರಲಿ. ವಾಹನ ಚಲಾಯಿಸುವಾಗ ಅತಿ ವೇಗ ಬೇಡ. ಇನ್ನೊಬ್ಬರ ಜೊತೆ ಹೊರಟಾಗಿ ಮಾತನಾಡಿ ಬೇಡದ ಶತ್ರುಗಳನ್ನು ಕಟ್ಟಿಕೊಳ್ಳಬೇಡಿ. ತನ್ನ ಕೋಪವೇ ತನ್ನ ಶತ್ರು, ತನ್ನ ಶಾಂತಿಯೇ ತನಗೆ ರಕ್ಷೆ ಎಂಬ ಮಾತನ್ನು ಈ ತಿಂಗಳು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನೆನಪಿಸಿಕೊಳ್ಳಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಲಿ, ಬೇರೆಯವರ ವಿಚಾರದಲ್ಲಿ ತಲೆ ಹಾಕಬೇಡಿ. ಕೊನೆಯದಾಗಿ ಈ ಮಾಸದಲ್ಲಿ ಗ್ರಹಗಳಿಂದ ಉಂಟಾಗಬಹುದಾದ ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ತಿಳಿಸಿರುವ ಕೆಲವು ಸರಳ ಪ್ರಭಾವಶಾಲಿ ಪರಿಹಾರಗಳನ್ನು ನೋಡೋಣ. ದಿನನಿತ್ಯದ ಬಿಡುವಿಲ್ಲದ ಜೀವನದಲ್ಲಿ ಇವುಗಳಲ್ಲಿ ನಿಮಗೆ ಸಾಧ್ಯವಾಗುವ ಯಾವುದಾದ್ರೂ ಒಂದೆರಡು ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ಪ್ರತಿ ಶನಿವಾರದಂದು ತಪ್ಪದೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ದಶರಥ ಕೃತ ಶನಿ ಸ್ತೋತ್ರವನ್ನು ಪಠಿಸಿ. ಶನಿವಾರದಂದು ಉದ್ದಿನ ಬೇಳೆ, ಕಪ್ಪು ಎಳ್ಳು ಅಥವಾ ಕಬ್ಬಿಣದ ವಸ್ತುಗಳನ್ನು ನಿರ್ಗತಿಕರಿಗೆ ದಾನ ಮಾಡುವುದರಿಂದ 7 ಶನಿಯ ದೋಷ ಕಡಿಮೆಯಾಗುತ್ತದೆ. ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸ ಪಾರಾಯಣ ಮಾಡಿ. ಇದು ನಿಮಗೆ ಆತ್ಮಸ್ಥೈರ್ಯವನ್ನು ನೀಡುತ್ತದೆ. ಗುರುವಾರದಂದು ದೇವಗುರು ಬೃಹಸ್ಪತಿ ಆಶೀರ್ವಾದ ಪಡೆಯಲು ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡಿ ಮತ್ತು ಕಡಲೆಕಾಳನ್ನು ಹಂಚಿ ಮೂಕ ಪ್ರಾಣಿಗಳಾದ ಕಪ್ಪು ನಾಯಿಗಳಿಗೆ, ಪಕ್ಷಿಗಳಿಗೆ, ವಿಶೇಷ ಕಾಗೆಗಳಿಗೆ ಆಹಾರ ಮತ್ತು ನೀರನ್ನು ಇಡುವ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಕೈಲಾದ ಮಟ್ಟಿಗೆ ವಯಸ್ಸಾದ ವೃದ್ಧರಿಗೆ ಅಥವಾ ನಿರ್ಗತಿಕರಿಗೆ ಸಹಾಯ ಮಾಡಿ. ಈ ಸಣ್ಣ ಪುಣ್ಯ ಕಾರ್ಯಗಳು ನಿಮ್ಮ ಕುಟುಂಬದ ಸುತ್ತ ಒಂದು ರಕ್ಷಾ ಕವಚವಾಗಿ ನಿಲ್ಲುತ್ತವೆ. ಸ್ನೇಹಿತರೆ, ಜ್ಯೋತಿಷ್ಯ ಎಂಬುದು ಒಂದು ಮಾರ್ಗದರ್ಶಕ ಬೆಳಕು ಮಾತ್ರ. ನಿಮ್ಮ ಶ್ರಮ, ನಂಬಿಕೆ ಮತ್ತು ಸತ್ಕರ್ಮಗಳೇ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತವೆ. ನಿಮ್ಮೆಲ್ಲರಿಗೂ ಭಗವಂತನ ಆಯುಷ್ಯ, ಆರೋಗ್ಯ, ಐಶ್ವರ್ಯ ನೀಡಿ ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಸ್ನೇಹಿತರೆ, ಸುಮಾರು ಜನ ನಾನು ವಿಡಿಯೋ ನೋಡಿದ್ದೀನಿ, ಕಮೆಂಟ್ ಹಾಕ್ತಾರೆ ಇದೆಲ್ಲ ಸುಳ್ಳು, ಫೇಕ್ ಅಂತ. ಅಂಥವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದರೆ, ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಲ್ಲ ಅಂದರೆ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಯಾರಿಗೂ ಈ ಥರ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಇಷ್ಟ ಇದ್ದರೆ, ನಿಮಗೆ ಭವಿಷ್ಯದಲ್ಲಿ ಆಸಕ್ತಿ ಇದ್ದರೆ ಮಾತ್ರ ವಿಡಿಯೋನ ನೋಡಿ. ನಾವು ಕಷ್ಟಪಟ್ಟು ಎಲ್ಲ ಹುಡುಕಿ ನಾವು ಕಲ್ತಿರ್ತೀವಲ್ಲ, ಅಷ್ಟು ಮಾತ್ರ ನಾವು ಭವಿಷ್ಯವನ್ನು ಹೇಳೋದಕ್ಕೆ ನಾವು ಗ್ರಹಗತಿಗಳ ಮೇಲೆ ಅದನ್ನು ಹೇಳ್ತೀವಿ ಹೊರತು ನಿಮ್ಮ ಜನ್ಮ ಜಾತಕ ನಮ್ಮ ಕೈಲಿ ಇರೋದಿಲ್ಲ. ನಿಮ್ಗೆ ಹಾಗೆ ಆಗುತ್ತೆ, ಇದು ನಡೆಯುತ್ತೆ ಅನ್ನೋಕ್ಕೋಸ್ಕರ ನಾವು ಹೇಳ್ತಾ ಇಲ್ಲ. ಇದು ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಟೋಟಲ್ ಆಗಿ ಹೇಳ್ತಾ ಇರೋದು ಇದು. ಯಾಕಂದರೆ ನಾವು ಗ್ರಹಗತಿಗಳ ಮೇಲೆ ನೋಡಿ ನಾವು ಈ ವಿಡಿಯೋನ ಮಾಡ್ತೀವಿ ಸ್ನೇಹಿತರೆ. ಒಬ್ಬೊಬ್ಬರಿಗಾಗಿ ಜನ್ಮ ಜಾತಕ ಇಟ್ಕೊಂಡು ನಾವು ಹೇಳ್ತಾ ಇಲ್ಲ. ಕೆಲವ್ರಿಗೆ ನಡೆಯುತ್ತೆ, ಕೆಲವರಿಗೆ ನಡೆಯೋದಿಲ್ಲ. ಅದಕ್ಕೆ ಕಾರಣ ನಾವಲ್ಲ. ನಿಮ್ಮ ಜನ್ಮ ಜಾತಕ ಬೇರೆ ಜ್ಯೋತಿಷಿಗಳಿಗೆ ತೋರಿಸಿ ಏನು ಪ್ರಾಬ್ಲಮ್ ಇದೆ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ನೋಡಬೇಕು, ಇಲ್ಲ ಅಂದರೆ ಸುಮ್ಮನೆ ಆಗಬೇಕು. ಅದನ್ನು ಬಿಟ್ಟು ಇದು ನ್ಯೂಸು ಫೇಕು ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ನಾವು ದುಡ್ಡು ಕೊಟ್ಟು ಕಲಿತು ಬುಕ್ಸ್ ಎಲ್ಲ ಚೆಕ್ ಮಾಡಿ ಹಗಲು ರಾತ್ರಿ ಕೂತ್ಕೊಂಡು ವಿಡಿಯೋನ ಮಾಡ್ತೀವಲ್ಲ, ಅದು ಫೇಕ್ ಅಂತ ಹೇಗೆ ಹೇಳ್ತೀರಾ ನೀವು? ಈ ಥರ ಎಲ್ಲ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ, ಒಬ್ರಿಗೆ ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ಸುಮ್ಮನೆ ಹಾಕೋದಕ್ಕೆ ನಮಗೇನು ಗ್ರಾಚಾರ ಅಲ್ಲ. ನಾವು ಕೂಡ ಕೋರ್ಸ್ ಮಾಡಿರ್ತೀವಿ, ಮತ್ತು ಬುಕ್ಸು, ಗ್ರಹಗತಿಗಳು ಪ್ರತಿಯೊಂದು 4-5 ಬುಕ್ಸ್ ಇಟ್ಕೊಂಡು ಸರ್ಚ್ ಮಾಡಿ ವಿಡಿಯೋನ ಮಾಡಬೇಕಾಗುತ್ತೆ. ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮ್ಗೇನು ಗೊತ್ತಾಗುತ್ತೆ? ಸುಮ್ಮನೆ ಯಾರೂ ಹಾಕೋದಿಲ್ಲ. ಯಾವ ಜ್ಯೋತಿಷಿನೂ ಫೇಕ್ ಅಲ್ಲ. ಎಲ್ಲರೂ ಅವ್ರವ್ರ ತಕ್ಕನಾಗೆ ಅವ್ರವ್ರು ಓದಿರ್ತಾರೆ, ಅದ್ರ ಬಗ್ಗೆ ಹಾಕ್ತಾರೆ ಹೊರತು ಯಾರು ಫೇಕ್ ಅಂತ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ದಯವಿಟ್ಟು ಅವ್ರ ಮನಸ್ಸಿಗೆ, ಯಾರ ಮನಸ್ಸಿಗೂ ನೋವು ಮಾಡಬೇಡಿ ಸ್ನೇಹಿತರೆ. ಫ್ರೆಂಡ್ಸ್, ಇದು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಈ ನ್ಯೂಸು ಜ್ಯೋತಿಷಿನೇ ಫೇಕು ಅಂತ ಹೇಳೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ರೀತಿಯಿಂದ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಯಾರೆಲ್ಲ ಫೇಕು ಅಂತ ಹೇಳ್ತಾರಲ್ಲ ಅವ್ರಿಗೆ ಮಾತ್ರ ಈ ರೀತಿ ಮೆಸೇಜ್ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಬೇಜಾರು ಮಾಡ್ಕೋಬೇಡಿ. ಯಾರು ಫೇಕು, ಮೋಸ, ನಂಬಿಕೆ ಇಲ್ಲ ಅಂತಾರೋ ಅಂಥವ್ರಿಗೆ ಮಾತ್ರ ನಾನು ಹೇಳಿರೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ, ಮತ್ತೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.